ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಸುಮಾರು ಟೈಮ್ನಿಂದ ನೀವು ಕೇಳ್ತಾ ಇದ್ದೀರಿ, ಪ್ಲೀಸ್ ಕಲ್ತಪ್ಪ ಮಾಡೋದನ್ನೊಮ್ಮೆ ತೋರಿಸಿ ಅಂತ ಹೇಳಿ. ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಈ ರೀತಿ ಒಳಗೆ ನಿಮಗೆ ಬರಬೇಕಾದ್ರೆ ಇದರ ಸೀಕ್ರೆಟ್ ಎಲ್ಲ ನಾನು ಇವತ್ತು ಹೇಳ್ತೀನಿ. ಹಾಗೂ ಯಾವಾಗಲೂ ನೀವು ಈ ರೀತಿ ಮಾಡಿದರೆ ಖಂಡಿತ ನಿಮ್ಮ ಕಲ್ತಪ್ಪ ಫೇಲ್ ಆಗಲ್ಲ, ಹಾಗೂ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಖಂಡಿತ ನೀವು ಇಷ್ಟಪಡ್ತೀರಾ. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಏನು ಮಾಡಬೇಕಂತ ಹೇಳಿ. ಫಸ್ಟಿಗೆ ನಾನಿಲ್ಲಿ 1.5 ಕಪ್ಪಷ್ಟು ವೈಟ್ ರೈಸನ್ನು ತೊಗೊಂಡಿದ್ದೀನಿ. ಸೊಸೈಟಿ ರೈಸ್ ಆದರೆ ಸೊಸೈಟಿ ರೈಸ್ ತೊಗೊಳ್ಬೋದು, ಅಥವಾ ಮಾಮೂಲಿ ವೈಟ್ ರೈಸ್ ಯಾವುದುಂಟು ನೋಡಿ ನೀವು ಯೂಸ್ ಮಾಡ್ತೀರಿ, ದೋಸೆಗಿರಲಿ ಇಡ್ಲಿಗಿರಲಿ, ಆ ವೈಟ್ ರೈಸನ್ನು ನೀವು ತೊಗೊಂಡ್ರೆ ಆಯಿತು. ಇದನ್ನು ಚೆನ್ನಾಗಿ ನೆನೆಬೇಕು, ಅಟ್ಲೀಸ್ಟ್ 3 ಗಂಟೆ ಆದರೂ ಇದು ನೆನೆಬೇಕು. ಓಕೆ, ಇವಾಗ ಚೆನ್ನಾಗಿ ನೆನೆದಿದೆ ರೈಸ್. ಇವಾಗ ನಾವು ಕಡಿಯುವಾಗ ನಾನಿಲ್ಲಿ ಫಸ್ಟಿಗೆ ಬೇಯಿಸಿದ ಅನ್ನ ತೊಗೊಂಡಿದ್ದೀನಿ, ಬಾಯ್ಲ್ಡ್ ರೈಸ್ ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು. ನೀವು ಬೇಕಿದ್ರೆ ವೈಟ್ ರೈಸ್ ಇದ್ದರೆ ವೈಟ್ ರೈಸ್ ಕೂಡ ತೊಗೊಳ್ಬೋದು. ಆಮೇಲೆ 1/4 ಕಪ್ಪಷ್ಟು ನಾನು ತೆಂಗಿನ ತುರಿ ತೊಗೊಂಡಿದ್ದೀನಿ. ಇದರಿಂದ ತುಂಬ ಚೆನ್ನಾಗಿ ಒಳ್ಳೆ ರೀತಿಯ ಟೇಸ್ಟ್ ಬರೋದು, ಸ್ಕಿಪ್ ಮಾಡಬೇಡಿ ಅದನ್ನು. ಆಮೇಲೆ ಏಲಕ್ಕಿ 4 ತೊಗೊಂಡಿದ್ದೀನಿ. ಇದು ಬೇಕಿದ್ರೆ ನೀವು 2 ಅಥವಾ 3 ತೊಗೊಳ್ಬೋದು. ಓಕೆ, ಮತ್ತು ನಾವು ಇವಾಗ ನೆನೆ ಹಾಕಿದ ರೈಸ್ ಇತ್ತು ನೋಡಿ, ಅದನ್ನು ಇದಕ್ಕೆ ಹಾಕೋಣ. ಚೆನ್ನಾಗಿ ನೆನೆದಿದೆ ರೈಸ್. ಯಾವಾಗಲೂ ಒಳ್ಳೆ ರೀತಿಯಲ್ಲಿ ನೆನೆಬೇಕು, ಆವಾಗ ಅದು ಚೆನ್ನಾಗಿ ಬರುತ್ತೆ. ನಾವು ಕಲ್ತಪ್ಪ ಮಾಡಿದ್ದು ಅಟ್ಲೀಸ್ಟ್ 3 ಗಂಟೆ ಆದರೂ ಇದು ನೆನೆಬೇಕು. ಕೆಲವೊಮ್ಮೆ ಏನು ಮಾಡ್ತೀವಿ ನಾವು, ಬೇಗನೆ ಆಗಲಿ ಅಂತೇಳಿ 1 ಗಂಟೆ 2 ಗಂಟೆ ಇಡ್ತೀವಿ. ಇದು 3 ಗಂಟೆ ಆದರೂ ನೆನೆಬೇಕು, ಆವಾಗ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಇದು. ಓಕೆ, ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಿ. ಯಾಕೆಂದರೆ ಜಾಸ್ತಿ ನೀರು ಹಾಕಿದರೆ ಏನಾಗುತ್ತೆ ಅಂದರೆ ನೈಸಾಗಿ ಗ್ರೈಂಡ್ ಆಗಲ್ಲ. ಓಕೆ, ನೈಸಾಗಿ ಇದು ಗ್ರೈಂಡ್ ಆಗಬೇಕು, ರವೆ ಉಳಿಬಾರ್ದು. ಈ ರೀತಿ ನೈಸಾಗಿ ನೋಡಿ ಗ್ರೈಂಡ್ ಆಗಿದೆ. ಇವಾಗ ಇದು ನೋಡಿ ಈ ರೀತಿ ಚೆನ್ನಾಗಿ ಗ್ರೈಂಡ್ ಆಗಬೇಕು. ಓಕೆ, ಇವಾಗ ಇದನ್ನು ನಾವು ಸೈಡಲ್ಲಿ ಇಡೋಣ. ಇವಾಗ ಏನು ಮಾಡೋಣ ಅಂದರೆ ಬೆಲ್ಲ ಉಂಟು ನೋಡಿ, ಅದನ್ನು ಪಾಕ ಮಾಡಲಿಕ್ಕೆ ಇಡೋಣ. ಅಂದರೆ ನೀರು ಮಾಡಲಿಕ್ಕೆ ಅಷ್ಟೇ. ಬೆಲ್ಲವನ್ನು ನೀರು ಮಾಡಲಿಕ್ಕೆ ಉಂಟು. ಇಲ್ಲಿ ಜಾಸ್ತಿ ಹೊತ್ತು ಕುದಿಸ್ಲಿಕ್ಕೆಲ್ಲ ಇಲ್ಲ, ಯಾಕೆಂದರೆ ಬೆಲ್ಲದಲ್ಲಿ ಕೆಲವೊಮ್ಮೆ ಕಸ ಎಲ್ಲ ಇರುತ್ತಲ್ಲ, ಅದು ಗಾಳಿಸಿ ತೆಗಿಲಿಕ್ಕುಂಟು. ಹಾಗಾಗಿ ಬೆಲ್ಲವನ್ನು ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಡಿ. ಸ್ವಲ್ಪ ಕರಗಿದ ಮೇಲೆ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು. ನಾನಿಲ್ಲಿ 250 ಗ್ರಾಮಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಸಿಹಿ ಜಾಸ್ತಿ ಮಕ್ಕಳಿದ್ದರಿಂದ ನಿಮಗೆ ಸ್ವಲ್ಪ ಸಿಹಿ ಕಮ್ಮಿ ಆದರೆ ಸ್ವಲ್ಪ ಬೆಲ್ಲದ ಪ್ರಮಾಣವನ್ನು ಕಮ್ಮಿ ಮಾಡ್ಬೋದು ನೀವು. ಓಕೆ, ಸ್ವಲ್ಪ ನೀರನ್ನು ಹಾಕಿ ನಾನು ಇದನ್ನು ಕುದಿಲಿಕ್ಕೆ ಇಡ್ತಾಯಿದ್ದೀನಿ. ಇವಾಗ ಇದು ಬೆಲ್ಲ ನಾನು ಹೇಳಿದ ಇವತ್ತು ಇದಕ್ಕೆ ಕರೆಕ್ಟಾಗಿ ಆಗುತ್ತೆ. ಆದರೆ ಕೆಲವರು ಸ್ವಲ್ಪ ಬೆಲ್ಲ ಕಮ್ಮಿ ತಿಂತಾರೆ, ಅಂಥವರು ಸ್ವಲ್ಪ ಕಮ್ಮಿ ಮಾಡ್ಬೋದು. ಓಕೆ, ಬೆಲ್ಲ ನೀರಾಗಿ ಸ್ವಲ್ಪ ತಣ್ಣಗಾಗಲಿ. ಓಕೆ, ಇವಾಗ ನಾವು ಏನು ಮಾಡೋಣ ಅಂದರೆ ಗ್ರೈಂಡ್ ಮಾಡಿದ ಅಕ್ಕಿ ಉಂಟು ನೋಡಿ, ಅದನ್ನು ಇದಕ್ಕೆ ಹಾಕೋಣ ಫಸ್ಟಿಗೆ. ಆಮೇಲೆ ಇದಕ್ಕೆ ಬೆಲ್ಲದ ನೀರನ್ನು ಹಾಕೋಣ. ಬೆಲ್ಲದ ನೀರು ಹಾಕುವಾಗ ಅದು ತಣ್ಣಗಾಗಿರಬೇಕು, ಬಿಸಿ ಬಿಸಿ ಇರಬಾರ್ದು. ನೋಡಿ ಈ ರೀತಿ ಬೆಲ್ಲದ ನೀರು ಹಾಕಿಬಿಡಿ. ಓಕೆ, ನೆಕ್ಸ್ಟ್ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ನಾವು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಬೇಕಿದು. ಓಕೆ, ಅದಕ್ಕಿಂತ ಮೊದಲು ಇವಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಲಿಕ್ಕುಂಟು. ಜಾಸ್ತಿ ಉಪ್ಪು ಹಾಕಲಿಕ್ಕಿಲ್ಲ. ಯಾಕೆ ಗೊತ್ತುಂಟ, ಇದರಲ್ಲಿ ಆಲ್ರೆಡಿ ಬೆಲ್ಲ ಹಾಕಿದ್ರಿಂದ ಬೆಲ್ಲದಲ್ಲಿ ಸ್ವಲ್ಪ ಉಪ್ಪಿನ ಪ್ರಮಾಣ ಇರುತ್ತೆ ನೋಡಿ. ಸ್ವಲ್ಪ ಪಿಂಚ್ ಅಂತ ಹೇಳ್ತೀವಿ ನೋಡಿ, ಈ ರೀತಿ ಸ್ವಲ್ಪ ಉಪ್ಪನ್ನು ಹಾಕಿ. ಆಮೇಲೆ ಮೇಯ್ನ್ ಇದಕ್ಕೆ ನಾವು ಏನು ಹಾಕಬೇಕಂದ್ರೆ ಸೋಡಾ ಪೌಡರ್. ಇದೊಂದು ಸಣ್ಣ ಸ್ಪೂನಲ್ಲಿ 1/4 ಸ್ಪೂನಷ್ಟು ಹಾಕಿ, ಸ್ವಲ್ಪ ಹಾಕಿದರೆ ಸಾಕು. ಸೋಡಾ ಪೌಡರ್, ಬೇಕಿಂಗ್ ಪೌಡರ್ ಅಲ್ಲ, ಅದು ಅಡುಗೆ ಸೋಡಾ ಅಂತ ಹೇಳ್ತೀವಿ ನೋಡಿ, ಅದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಆಗಬೇಕು ಸರಿಯಾಗಿ. ಬೇಕಿದ್ರೆ ಸ್ವಲ್ಪ ಟೇಸ್ಟ್ ಕೂಡ ನೋಡ್ಬೋದು ನೀವು ಸರಿಯಾಗಿದೆಯಾ ಅಂತ ಹೇಳಿ. ಇವಾಗ ನೋಡಿ ಎಷ್ಟು ತೆಳ್ಳಗಿದೆ ನೋಡಿ, ಇಷ್ಟು ತೆಳ್ಳಗಿರಬೇಕು, ಇದು ಕರೆಕ್ಟಾಗಿ ಬರುತ್ತೆ ನೋಡಿ.
ತುಂಬ ದಪ್ಪನೂ ಅಲ್ಲ, ತುಂಬ ನೀರು ಥರನೂ ಅಲ್ಲ, ನೋಡಿ ಈ ರೀತಿ ಇರಬೇಕು. ಓಕೆ, ಇವಾಗ ಇದನ್ನು ಸೈಡಲ್ಲಿ ಇಡೋಣ. ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಒಂದು ಅರ್ಧ ಕಪ್ಪಷ್ಟು ಕೊಕೊನಟ್ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿ, ಹಾಗಾಗಿ ಅರ್ಧ ಕಪ್ಪಷ್ಟು ನಾನಿಲ್ಲಿ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಕೆಲವು ಜೀರಿಗೆಯನ್ನು ಕಡಿಯುವಾಗ ಹಾಕ್ತಾರೆ, ಅದಷ್ಟು ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಒಗ್ಗರಣೆಗೆ ಹಾಕಿ, ಆವಾಗ ತುಂಬ ಒಳ್ಳೆ ರೀತಿಯಲ್ಲಿ ಟೇಸ್ಟ್ ಬರುತ್ತೆ. ಆಮೇಲೆ ಒಂದು ಅರ್ಧ ನೀರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದರಿಂದಲೇ ಇದಕ್ಕೆ ಕೆಲವರು ಸ್ವಲ್ಪ ಕಮ್ಮಿ ಹಾಕ್ತಾರೆ, ನಮಗೆ ಇಲ್ಲಿ ತುಂಬ ಇಷ್ಟ ಆಗುತ್ತೆ ಇದು ನೀರುಳ್ಳಿ, ಹಾಗಾಗಿ ನಾನು ಇಲ್ಲಿ ಜಾಸ್ತಿ ಹಾಕಿದ್ದೀನಿ. ಆಮೇಲೆ ತೆಂಗಿನಕಾಯಿ ಉಂಟು ನೋಡಿ, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಹಾಕಬೇಕು. ಇದರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಿಮ್ಮ ಇದರಲ್ಲಿ ಇರುತ್ತೆ, ನಿಮಗೆ ಸ್ವಲ್ಪ ಬೇಕಿದ್ರೆ ಸ್ವಲ್ಪ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಅದು ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಇವಾಗ ಇದು ಸರಿಯಾಗಿ ಕೆಂಪು ಕಲರ್ ಆಗುವವರೆಗೂ ಫ್ರೈ ಮಾಡಲಿಕ್ಕೆ ಉಂಟು. ನಾನು ತೋರಿಸ್ತೀನಿ ನಿಮಗೆ, ಕಲರ್ ಚೇಂಜ್ ಆಗಬೇಕು ಇದರದ್ದು. ನೋಡಿ ಈ ರೀತಿ ಕೆಂಪಾಗಬೇಕು, ನೋಡ್ತಾ ಇದ್ದೀರಲ್ಲ. ಇದರಲ್ಲಿ ಸ್ವಲ್ಪ ನಾನು ತೆಗೆದಿಡ್ತಾ ಇದ್ದೀನಿ, ಮೇಲಿಂದ ಸ್ವಲ್ಪ ಹಾಕೋಣ ಅಂತೇಳಿ. ಇದು ಆಪ್ಷನಲ್ಲ, ಇದು ನೀವು ಹಾಕುವಾಗಲೇ ಮೇಲೆ ಬರುತ್ತೆ, ಆದರೂ ನಿಮಗೆ ಬೇಕಿದ್ರೆ ನೀವು ತೆಗೆದಿಡ್ಬೋದು. ಇವಾಗ ಇದಕ್ಕೆ ನಾವು ಏನು ಮಾಡೋಣ, ಗ್ಯಾಸ್ ಸ್ಲೋ ಮಾಡಿ ಆಮೇಲೆ ಇದನ್ನು ಹಾಕಿ, ಹಿಟ್ಟನ್ನು ಹಾಕಿ ನೋಡಿ ಈ ರೀತಿ. ಗ್ಯಾಸ್ ಸ್ಲೋಲ್ಲಿರಬೇಕು, ಆದಷ್ಟು ಸ್ಲೋಲ್ಲಿರಿ ಗ್ಯಾಸನ್ನು. ಓಕೆ, ಆಮೇಲೆ ಮೇಲಿಂದ ನಾನು ಇದನ್ನು ಸ್ವಲ್ಪ ಈ ರೀತಿ ಹಾಕ್ತಾಯಿದ್ದೀನಿ. ಹಾಗೂ ಸ್ವಲ್ಪ ನನ್ನ ಹಸ್ಬೆಂಡಿಗೆ ಇಷ್ಟ, ಅವರಿಗೋಸ್ಕರ ತೆಗೆದಿಟ್ಟಿದ್ದೀನಿ. ಓಕೆ, ಇವಾಗ ಇದನ್ನು ಮುಚ್ಚಬೇಕು. ಮುಚ್ಚುವಾಗ ಏನು ಮಾಡಬೇಕಂದ್ರೆ, ನಾವು ಇದಕ್ಕೆ ಸಿಟಿಯನ್ನು ಹಾಕಬಾರ್ದು, ವಿಸಿಲ್ ಅಂತ ಹೇಳಿ ಸಿಟಿ ಉಂಟು ನೋಡಿ ಮೇಲೆ, ಅದನ್ನು ಹಾಕದೆ ಈ ರೀತಿ ಸ್ಲೋ ಗ್ಯಾಸಲ್ಲಿ ಒಂದು 10 ನಿಮಿಷಕ್ಕಿಂತ ಕಮ್ಮಿನೇ, 8ರಿಂದ 10 ನಿಮಿಷ ಇಟ್ಟರೆ ಸಾಕು, ಬೇಗನೆ ಆಗುತ್ತೆ ಇದು. ಹೋಗಿ ಇವಾಗ 8 ನಿಮಿಷ ಆಗಿದೆ. ನಿಮಗೆ ಡೌಟ್ ಇದ್ದರೆ ಸ್ವಲ್ಪ ತೆಗೆದು ನೀವು ಮಧ್ಯ ನೋಡ್ಬೋದು, ಕಡ್ಡಿ ಹಾಕಿ ಸರಿಯಾಗಿ ಆಗಿದೆ ಅಂತ ಹೇಳಿ. ಇದು ಪರ್ಫೆಕ್ಟಾಗಿ ಆಗಿದೆ, ಇವಾಗ ಸರಿಯಾಗಿ ಎಲ್ಲ ಗಟ್ಟಿಯಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ಕುಕ್ಕರಿಂದ ತೆಗೆಯೋಣ. ಸೈಡಿಂದ ಸ್ವಲ್ಪ ಈ ರೀತಿ ಬಿಚ್ಚಿ ನೋಡಿ, ಕುಕ್ಕರಿಂದ ತೆಗೆದಿದ್ದೀನಿ ನಾನು, ಏನು ಕೂಡ ಕೆಳಗೆ ತಾಗಲ್ಲ, ಕರೆಕ್ಟಾಗಿ ಬರುತ್ತೆ ನೋಡಿ. ತುಂಬ ಸ್ಮೂತ್ ಇದೆ, ಎಷ್ಟು ಸ್ಮೂತ್ ಅಂದರೆ ಹೋಟೆಲಲ್ಲಿ ಕೂಡ ನಿಮಗೆ ಈ ರೀತಿ ಸಿಗಲ್ಲ ನೋಡಿ. ಒಳಗೆ ನೋಡಿ ಯಾವ ರೀತಿ ಹೇಗೆ ಬಂದಿದೆ ಅಂತ ಹೇಳಿ. ನಾನು ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ಆಮೇಲೆ, ಖಂಡಿತ ನೀವು ಇಷ್ಟಪಡ್ತೀರಾ. ಕರೆಕ್ಟ್ ಬೆಲ್ಲ, ಕರೆಕ್ಟಾಗಿ ಒಳ್ಳೆ ರೀತಿಯಲ್ಲಿ ಇದು ಬರುತ್ತೆ, ಹಾಗೂ ಬೇಗನೆ ಆಗುತ್ತೆ. 8 ನಿಮಿಷದ ಒಳಗೆ ಆಗುತ್ತೆ ಇದು, ತುಂಬ ಲೇಟ್ ಕೂಡ ಆಗಲ್ಲ. ಹಾಗಾಗಿ ನೀವು ಬೇಕಿದ್ರೆ ಗಡಿ ಓಪನ್ ಮಾಡಿ ನೋಡ್ಬೋದು ಸರಿಯಾಗಿ ಆಗಿದೆ ಅಂತೇಳಿ. ಕೆಲವೊಮ್ಮೆ ಬೇಗನೂ ಆಗುತ್ತೆ. ಹಾಗಾಗಿ ನೋಡಿ ಒಳಗೆ ನೋಡಿ, ನಾವು ಇದಕ್ಕೆ ನೀರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರಿಂದ ನಿಮಗೆ ಸ್ವಲ್ಪ ಕಪ್ಪು ರೀತಿ ಕಾಣ್ಬೋದು ಮೇಲ್ಗಡೆ, ಅದು ನೀರುಳ್ಳಿ ಮತ್ತು ಅದು ಎಂತ ಹಾಕಿದ್ದೀನೋ ಕಾಯಿ ಅದು. ಹಾಗಾಗಿ ಕಮ್ಮಿ ಹಾಕೋದಾದರೆ ಇನ್ನೂ ಕೂಡ ವೈಟ್ ಕಾಣುತ್ತೆ, ಆದರೆ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಇರುತ್ತೆ. ನೋಡಿ ಒಳಗೆ ನೋಡಿ, ಎಷ್ಟು ನೀವು ಓಪನ್ ಮಾಡ್ತೀರ ನೋಡಿ ಅಷ್ಟೇ ಈ ರೀತಿ ಇದೆ ನೋಡಿ. ಸರಿಯಾಗಿ ಬಾಯ್ಲ್ ಆಗಿದೆ, ಬೇಯ್ದಿದೆ, ನೋಡಿದ್ರಲ್ಲ ಒಳಗಡೆ ಚೂರು ಕೂಡ ಏನು ಹಸಿ ಇಲ್ಲ. ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ಹೇಳ್ತೀನಿ. ಸುಮಾರು ಟೈಮಿಂದ ಕೇಳ್ತಾ ಇದ್ರಿ ಕಲ್ತಪ್ಪ ತೋರಿಸಿ ಅಂತ ಹೇಳಿ. ಇದೇ ರೀತಿ ಮಾಡೋದು, ತುಂಬ ಈಸಿಯಲ್ಲಿ ಮಾಡಿದರೆ ಆಯಿತು. ಬೇಕಿದ್ರೆ ಇನ್ನೂ ಕೂಡ ದಪ್ಪ ಬೇಕಿದ್ರೆ ಒಂದು ಅರ್ಧ ಕಪ್ ರೈಸ್ ಕೂಡ ನೀವು ಜಾಸ್ತಿ ಹಾಕ್ಬೋದು, ಚೆನ್ನಾಗಿ ಬರುತ್ತೆ. ಅಥವಾ ಇನ್ನೂ ಕೂಡ ಅಗಲವಾದ ಕುಕ್ಕರ್ ಇದೆ ಆದರೆ 2 ಕಪ್ ರೈಸ್ ನೀವು ಹಾಕ್ಬೋದು. ಓಕೆ, ಇದೇ ರೀತಿ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ಆಮೇಲೆ ನನಗೆ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ, ರಿಲೇಟಿವ್ಸ್ ಯಾರಿದ್ದಾರೆ ನೋಡಿ ಅವರ ಜೊತೆ ಎಲ್ಲ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾಯಿರಿ, ಅವರಿಗೆ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿ. ಹಾಗೂ ಇನ್ನೂ ಕೂಡ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಇದರಿಂದ ನನ್ನ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಓಕೆ, ಇಷ್ಟರಲ್ಲಿ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.